ಯಾವುದೇ ಕಾರಣಕ್ಕೂ ಇವತ್ತು ಸಂಡೇ ಬರಲ್ಲ. ಕಿಸ್ ಕೊಡ್ತದೆ. ಮಾರ್ನಿಂಗ್ ಬೆಳಗ್ಗೆ ಮಾಡಿ ದೊಡ್ಡ ಮಿಸ್ಟೇಕ್ ಏನು ಗೊತ್ತೇನೋ, ಆ ಲೆನ್ಸ್ ಅವನ್ನ ಹಚ್ಚಿ ಪುಟ್ಟಣ ಫೋನ್ ಏನು ನಂದು ಮೇಲೆ ಬಿಟ್ಕೊಂಡ್ಬಿಟ್ಟ. ಇವತ್ತು ಸಂಡೇ ಪ್ಲಸ್ ವುಮೆನ್ಸ್ ಡೇ. ಮನೇಲಿರೋ ಫೀಮೇಲ್ಸ್ ಎಲ್ಲರಿಗೂ ವುಮೆನ್ಸ್ ಡೇ ವಿಶ್ ಮಾಡಿ ಇವತ್ತು ಫುಲ್ಲು ಚಿಲ್ಲಾಗಿರಬೇಕು ಅಂತ ಅಂದ್ಕೊಂಡಿದ್ದಿದ್ದು ನನಗೆ ನಮ್ಮ ಮಮ್ಮಿ ಬಂದು ನಿತೀಶ ಬಾರೋ ಬರ್ಡೇ ಪಾರ್ಟಿಗೆ ಹೋಗಿ ಬರೋಣ. ಏನೊಬ್ಬ ಬರಲ್ಲ ಅಂತಾನೆ ಹೋಗೋಣ ಇವತ್ತು ಬರ್ಡೇ ಪಾರ್ಟಿಗೆ. ಯಾವುದೇ ಕಾರಣಕ್ಕೂ ಇವತ್ತು ಸಂಡೇ ಬರಲ್ಲ. ಸರಿ ಹೋಯ್ತು ಅಷ್ಟೇ. A few moments later. ನಾವು ಹುಡುಗರು ಯಾವುದಕ್ಕೂ ನೋವು ಹೇಳ್ಬಾರ್ದು, ಯಾಕಂದರೆ ಆ ನೋವಿಗೆ ವ್ಯಾಲ್ಯೂನೇ ಇಲ್ಲ. ಬರ್ಡೇ ಪಾರ್ಟಿಗೆ ಬಂದಿದ ತಕ್ಷಣ ನಮ್ಮನ್ನು ವೆಲ್ಕಮ್ ಮಾಡೋದಕ್ಕೆ ವೆಲ್ಕಮ್ ಡ್ರಿಂಕ್ಸ್ ಜೊತೆಯಲ್ಲಿ ಬರ್ತ್ಡೇ ಗರ್ಲ್ ತಾತ ಕೂಡ ವೆಯ್ಟ್ ಮಾಡ್ತಾಯಿದ್ರು. ಇವರು ಒಂದು ಟೈಮಲ್ಲಿ ನಮ್ಮ ಮಮ್ಮಿಗೆ ಲೆಕ್ಚರರ್ ಆಗಿದ್ರು ಅಂತಲೂ ಗೊತ್ತಾಯಿತು. ಅದನ್ನು ಕೇಳಿ ತುಂಬ ಖುಷಿ ಕೂಡ ಆಯಿತು. ಮಮ್ಮಿ ಅವ್ರ ಕ್ಲೋಸ್ ಫ್ರೆಂಡ್ನ ಮೀಟ್ ಮಾಡಿದ್ರು. ಇವರು ಕ್ಲೋಸ್ ಫ್ರೆಂಡು ಕೂಡ ಹೌದು, ಬರ್ಡೇ ಗರ್ಲ್ ಅಜ್ಜಿ ಕೂಡ ಹೌದು. ಬರ್ಡೇ ಗರ್ಲ್ಗೆ ವಿಶ್ ಮಾಡೋಕ್ಕೆ ಮಮ್ಮಿ ವೆಯ್ಟ್ ಮಾಡ್ತಿದ್ರು. ಆಗ ಪರ್ಸ್ನ ಪ್ರೊಡಕ್ಟ್ ಮಾಡೋ ಆ್ಯಸ್ ಯೂಶುವಲ್ ಕೆಲಸ ನನಗೆ ಸಿಕ್ಕಿತ್ತು. ಸ್ಟೇಜ್ ಮೇಲೆ ಎಲ್ಲರೂ ಗ್ಯಾದರ್ ಆಗಿದ್ರು. ನನ್ನನ್ನು ಕೂಡ ಫೋಟೋಗೆ ಬಾ ಅಂತ ತುಂಬ ಕರೆದ್ರು. ಬಟ್ ನನಗಿರೋ ಶೈನೆಸ್ಗೆ ಇಲ್ಲ, ನಾನು ವಿಡಿಯೋ ರೆಕಾರ್ಡ್ ಮಾಡ್ತೀನಿ, ನೀವು ಫೋಟೋ ಕಂಟಿನ್ಯೂ ಮಾಡಿ ಅಂತ ಹೇಳ್ತಾ ನಾನು ಅಲ್ಲೇ ನಿಂತ್ಕೊಂಡೆ. ಮತ್ತೊಂದು ಸತಿ ಕರೆದಾಗ ನೋ ಅಂತ ಹೇಳೋಕ್ಕಾಗಲಿಲ್ಲ. ಸೊ ನನ್ನ ಪಕ್ಕದಲ್ಲಿರೋ ಕ್ಯಾಮ್ರಾಮ್ಯಾನ್ಗೆ ನನ್ನ ಕ್ಯಾಮ್ರಾ ಹ್ಯಾಂಡ್ ಓವರ್ ಮಾಡಿ ನಾನು ಸ್ಟೇಜ್ ಮ್ಯಾಗೆ ಹೊರಟೆ. ಸಂಡೇಸು ಆಫ್ಟರ್ನೂನು ಮೆನು ಕಾರ್ಡಲ್ಲಿ ಮತ್ತು ಎಲೆ ಮೇಲೆ ಮೂಳೆ ಇಲ್ಲ ಅಂದರೆ ಅದು ಲಂಚೇ ಆಗಿರಲ್ಲ ಗುರು. ಬಟ್ ಊಟ ಮಾತ್ರ ಸೂಪರಾಗಿತ್ತು. ಒಂದು ಬೇಬಿ ಬರ್ತ್ಡೇ ಪಾರ್ಟಿ ಮುಗಿಸ್ಕೊಂಡು ಮನೆಗೆ ಹೋಗೋ ಟೈಮಲ್ಲಿ ನಮ್ಮ ಮನೇಲಿರೋ ಬೇಬಿಗೆ ಹುಷಾರಿಲ್ದಿರ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿದ್ದಾನೆ ಅಂತ ಗೊತ್ತಾಯಿತು. ಏನು ಈ ಬೇಬಿಗಳು ಟಾರ್ಚರ್ ಅಂತ ಅಂದ್ಕೊಂಡು ನಮ್ಮ ಬೇಬಿ ನೋಡ್ಕೊಂಬರೋದಕ್ಕೆ ಹಾಸ್ಪಿಟಲ್ಗೆ ಹೊರಟ್ವಿ. ಪೇಷಂಟ್ ನೇಮ್ ದೇವಾದಿತ್ಯ ಅಂತ. ಇವನು ನಮ್ಮ ಅಕ್ಕನ ಮಗ. ಮನೇಲಿ ಇವನು ಅಷ್ಟು ಆ್ಯಕ್ಟಿವ್ ಯಾರೂ ಇರಲ್ಲ ಗುರು, ಅಷ್ಟು ಆ್ಯಕ್ಟಿವ್ ಆಗಿರ್ತಾನೆ. ಬಟ್ ಇವತ್ತು ಇವನ್ನ ಈ ಕಂಡೀಷನಲ್ಲಿ ನೋಡಿ ತುಂಬಾ ಬೇಜಾರಾಗೋಯ್ತು. ಫಸ್ಟು ಸ್ಟೇಜಲ್ಲಿ ಈ ಥರ ಇದ್ದಿದ್ದು ನಮ್ಮ ಹುಡುಗ. ಕಿಸ್ ಕೊಡ್ತಾರೆ. ಸೆಕೆಂಡ್ ಸ್ಟೇಜಲ್ಲಿ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗ್ತಿದ್ದ. ಬಿರಿಯಾನಿ ಬಂದು ಮಾಡ್ತೀನಿ ಅಂತ, ಬೇಗ ಬರ್ತೀನಿ ಅಂತ ಹೇಳಮ್ಮ. ಲವ್ ಯು ಲವ್ ಯು. ಥರ್ಡ್ ಸ್ಟೇಜಿಗೆ ಬರೋ ಅಷ್ಟರಲ್ಲಿ ನೀನು ಅಂದಿಲ್ಲಪ್ಪ. ಯಾರು ಕೊಟ್ಟಿದ್ದೀನಿ ಏನಿದ್ದಾರೆ ಹೇಳ್ಕೊಟ್ಟಿದ್ದು ಯಾರು ಮನೇಲಿ ಇದ್ದು ಕ್ಲಾಸ್ ತಗೊಳ್ತೀರು. ಸಮ್ಮರ್ ಹಾಲಿಡೇಸ್ ಬರಲಿ ಅಮ್ಮ, ಕ್ಲಾಸ್ ತಗೊಳುತ್ತೆ ಸತಿ. ಅಣ್ಣ ಮತ್ತೆ ವಾಪಸ್ ಫಾರ್ಮಿಗೆ ಬಂದ. ನಮ್ಮ ಬೇಬಿ ಕೇಳ್ತು ಅಂತ ಮನೇಲಿ ಬಿರಿಯಾನಿ ಆಗಲೇ ರೆಡಿಯಾಗಿತ್ತು. ಆದರೆ ಆ ಡಾಕ್ಟರು ಅವ್ನು ನಾನ್ ವೆಜ್ ತಿನ್ನಾಗಿಲ್ಲ ಅಂತ ಸ್ಟ್ರಿಕ್ಟಾಗಿ ಹೇಳ್ಬಿಟ್ರು. ಸೊ ನಾವು ಆ ಬೇಜಾರಲ್ಲಿ ಬಿರಿಯಾನಿ ತಿಂತ ಮ್ಯಾಚ್ನ ನೋಡ್ತಾ ಇದ್ವಿ.
ಮಾರ್ನಿಂಗ್ ಬೆಳಗ್ಗೆ ಮಾಡಿದ ದೊಡ್ಡ ಮಿಸ್ಟೇಕ್ ಏನು ಗೊತ್ತೇನೋ ಆ ಲೆನ್ಸ್ ಅವನ್ನ ಹಚ್ಚಿ ಏಯ್ ಪುರಾಣ ಫೋನ್ ಏನು ನಂದು ಬೇರೆ ಬಿಟ್ಟ ನನ್ನ ಫೋನ್ ಸಿಕ್ತು ಆದರೆ ಮ್ಯಾಚ್ ಅಷ್ಟೊಂದೇನು ಇಂಟ್ರೆಸ್ಟಿಂಗ್ ಆಗಿರಲಿಲ್ಲ. ಸೊ ಸಂಡೇ ಟೈಮ್ ಏನಕ್ಕೆ ವೇಸ್ಟ್ ಮಾಡೋದು ಅಂತ ಆದಿ ಇನ್ನೂ ಡಿಸ್ಚಾರ್ಜ್ ಆಗಿರಲಿಲ್ಲ. ಅವ್ನು ಇನ್ನೊಂದು ಟೈಮ್ ನೋಡ್ಕೊಂಬರೋದಕ್ಕೆ ಅಂತ ಹಾಸ್ಪಿಟಲ್ಗೆ ಹೋಗ್ತಿದ್ವಿ. ಇದು ನನ್ನ ತಮ್ಮ ಬೈಕು. ಇವನ ಜೊತೆಯಲ್ಲಿ ಬೈಕಲ್ಲಿ ಯಾವಾಗ ಹೋದ್ರೂ ಕೂಡ ನಾನೇ ಓಡಿಸ್ಬೇಕು ಅಂತ ಒಂದು ಚಿಕ್ಕ ರೂಲ್ ಇದೆ. ಆ ರೂಲ್ಗೆ ಒಂದು ದೊಡ್ಡ ಸ್ಟ್ರಾಂಗ್ ರೀಸನ್ ಇದೆ. ಅದೇನಕ್ಕೆ ಅಂತ ಲಾಸ್ಟಲ್ಲಿ ಹೇಳ್ತೀನಿ. ಯಾರಿದು? ಹೇ ಬೇಬಿ ವಾಟ್ಸಪ್ ಏ ಇದು ಗಾಡಿದು ಸ್ಟ್ಯಾಂಡ್ ಬೇಡ ಬೇಡ ಆಟ ಆಡೋದಲ್ಲ ಅದು. ನಮ್ಮ ಬೇಬಿ ಆಗಲೇ ಫುಲ್ ಆ್ಯಕ್ಟಿವೇಟೆಡ್ ಮೋಡ್ಗೆ ಹೋಗಿತ್ತು. ಸೂಪರ್. ಗೇಮಾ ಏನಮ್ಮ ತೇನಾ ಏನು ಅಣ್ಣ ಆಗಲೇ ಫುಲ್ ಕಂಪ್ಲೀಟ್ ಫಾರ್ಮಿಗೆ ಬಂದುಬಿಟ್ಟಿದ್ದ. ಸೂಪರ್. ಡಾಕ್ಟರು ಪೇಷಂಟ್ ಜೊತೆಲಿ ಒಬ್ಬರು ಮಾತ್ರ ಇರಬೇಕು ಅಂತ ಹೇಳಿದಾಗ ನಾವೆಲ್ಲರೂ ಮನೆಗೆ ಹೊಟ್ವಿ. ಆದರೆ ಅದೀಗ ಅದು ಬೇಜಾರಾಗಿ ನಾವು ಹೋಗೋದಕ್ಕಿಂತ ಮೊದಲು ವಿಂಡೋ ಹತ್ರನೇ ನಿಂತ್ಕೊಂಡು ಹತ್ಕೊತಿದ್ದ. ಎಷ್ಟೇ ಬೇಡ ಅಂದರೂ ನನ್ನ ತಮ್ಮ ರಾಕೇಶ್ ಬೈಕ್ ನಾನೇ ಓಡಿಸ್ತೀನಿ ಅಂತ ಬೈಕ್ ಇಸ್ಕೊಂಡ. ಸ್ಟಾರ್ಟಿಂಗಲ್ಲಿ ಹೋಗ್ಬೇಕಾದ್ರೆ ಫುಲ್ ಕಾಮ್ ಆಗಿ ಸ್ಲೋಗೆ ಹೋದ. ಒಂದು ಒಳ್ಳೆ ರೋಡ್ ಸಿಕ್ತು ಗುರು. ಈ ರೀಸನ್ಗೆ ಅವನ ಜೊತೆಲಿ ಬಂದಾಗ ಬೈಕ್ ನಾನೇ ಓಡಿಸೋದು, ಇಲ್ಲಾಂದರೆ ಜೀವ ಬಾಯಿಗೆ ಬಡಿಸ್ಬಿಡ್ತಾನೆ.